ಆದಾಮನ ಒಂದು ಹುಳಿಯಿಂದ ಇಡೀ ಪ್ರಪಂಚವೆಲ್ಲ ಹುಳಿಯಾಗೋಯ್ತು. Because of Adam's sin, that's one leaven, the entire world becomes sinful, that's leavened. ಕ್ರಿಸ್ತನ ಒಂದು ತೊಟ್ಟು ರಕ್ತದಿಂದ ಟೋಟಲ್ ಆಗಿ ಆ ಹಿಟ್ಟು ಫ್ರೆಶ್ ಆಗೋಯ್ತು. By the blood of Jesus, one drop of blood, the entire world become unleavened. ಇಲ್ಲಿ ಪೌಲ ಕೊರಿಂಥ ಸಭೆಗೆ ಏನ್ ಹೇಳ್ತಾ ಇದ್ದಾನೆ? What Paul trying to convey to the church of Corinthians? ನೀವು ಈಗಾಗಲೇ ಪರಿಶುದ್ಧರಾಗಿದ್ದೀರಾ, ನ್ಯೂ ಕ್ರಿಯೇಷನ್ ಆಗಿದ್ದೀರಾ ಯೇಸು ರಕ್ತದಿಂದ ಅಂತ ಹೇಳ್ತಾ ಇದ್ದಾರೆ. ವಿ ಆರ್ ಎ ನ್ಯೂ ಕ್ರಿಯೇಷನ್. ನಾವು ಹೊಸ ಸೃಷ್ಟಿಗಳಾಗಿದ್ದೇವೆ. ನಾವು ಹುಳಿ ಇರಬಾರ್ದು ಇನ್ನು. We should be unleavened. ಅವರ ರಕ್ತನ ನಾವು ತೊಳೆಯಲ್ಪಟ್ಟಿದ್ದೇವೆ. We already washed by his blood. ನಾವು ನೀತಿವಂತರಾಗಿದ್ದೇವೆ. We are righteous in his ನಾವು blood. ಪರಿಶುದ್ಧರಾಗಿದ್ದೇವೆ. We are holy. ಪ್ರೀತಿ ನಮ್ಮಲ್ಲಿ ಇರಬೇಕು. We have that ಪ್ರೀತಿ ಎಲ್ಲವನ್ನ ಸಹಿಸಿಕೊಳ್ತೈತೆ. The love will tolerate everything. ಪ್ರೀತಿಗೆ ಹೊಟ್ಟೆ ಕಿಚ್ಚಿಲ್ಲ. There is no jealousy in love. ಅದಕ್ಕೆ ಪೌಲ ಹೇಳ್ತಾನೆ, ನಿಮಗಾಗಿ ಪಸ್ಕದ ಕುರಿ ಒರೆಯಲ್ಪಟ್ಟಿದೆ, ಆ ರಕ್ತದಿಂದ ನೀವು ತೊಳೆದು ಶುದ್ಧರಾಗಿದ್ದೀರ ಅಂತ ಬೈಬಲ್ ಹೇಳ್ತೇವೆ.